ಅಂದರೆ ಕಡುಬು ರೈಸ್ ತುಂಬಾ ಚೆನ್ನಾಗಿರ್ತದೆ. ಆ್ಯಂಡ್ ನನಗೆ ಹಾಗೆ ಇದು ಸ್ಮೆಲ್ ಮಾತ್ರ ತುಂಬ ಸಖತ್ತಾಗಿದೆ. ಆ್ಯಂಡ್ ಇದು ಇಷ್ಟೊಂದು ಪ್ಲ್ಯಾಂಟ್ಸ್ ಆಗಿತ್ತು. ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆಜಿ ಬ್ಲಾಗ್ಸ್. ನೀವು ನೋಡ್ತಾ ಇರ್ಬೋದು, ನಾನು ಇವತ್ತು ಮಾಡುವಂತಹ ಒಂದು ವಿಡಿಯೋ ಬಂದುಬಿಟ್ಟು ಪ್ಲ್ಯಾಂಟ್ಸ್ಗಳದ್ದು. ಎಷ್ಟೊಂದು ಪ್ಲ್ಯಾಂಟ್ಸ್ಗಳು ನೀವು ಹಿಂದ್ಗಡೆ ಕಾಣಿಸ್ತಿದೆ. ಸೊ ಪ್ಲ್ಯಾಂಟ್ಸ್ಗಳು ಅಮ್ಮ ನಟ್ಟಿರೋ ಪ್ಲ್ಯಾಂಟ್ಸ್ಗಳ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ ಎಷ್ಟೊಂದು ಪ್ಲ್ಯಾಂಟ್ಸ್ನ ನಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ ಬನ್ನಿ. ಹಾಂ ಗೈಸ್, ಇದು ಬಂದು ಆ್ಯಂಥೋರಿಯಂ ಗಿಡ ರೆಡ್ ಕಲರಲ್ಲಿದೆ. ಅದು ಪಿಂಕಿಶ್ ಕಲರಲ್ಲಿ ಬರ್ತೈತೆ. ಆ್ಯಂಡ್ ಇದು ಮರೂನ್ ಕಲರಲ್ಲಿದೆ. ಇದು ಬಂದು ಪರ್ಪಲಿಶ್ ಕಲರ್ ಆ ಥರದ್ರಲ್ಲಿ ತುಂಬ ವೆರೈಟಿ ಕಲರ್ಸಲ್ಲಿದೆ. ಇದು ಸೇಮ್ ರೆಡ್ ಕಲರಲ್ಲಿದೆ. ಆ್ಯಂಡ್ ಇದು ಡಬಲ್ ಕಲರ್ ಶೇಡ್ ಇದೆ, ನಿಮಗೆ ನೋಡ್ತಾ ಇರ್ಬೋದು, ಪರ್ಪಲ್ ಪ್ಲಸ್ ವೈಟ್. ಆ್ಯಂಡ್ ಇದು ಬೇಬಿ ಪಿಂಕ್ ಕಲರ್. ಇದು ಎರಡು ಬ್ರೌನ್ ಆ್ಯಂಡ್ ಯಾವ ಕಲರ್ ಇದು ಮರೂನ್ ಕಲರಲ್ಲಿದೆ. ಆ್ಯಂಡ್ ಇಲ್ಲೂ ಸೇಮ್, ಇಲ್ಲಿ ರೆಡ್ ಕಲರಲ್ಲಿದೆ, ಇದು ರೆಡ್ಡೆ. ಆ್ಯಂಡ್ ಇದು ಬಂದು ಎಲ್ಲ ಮಿಕ್ಸಲ್ಲಿದೆ, ಪರ್ಪಲ್ ಬೇಬಿ ಪಿಂಕ್ ವಿತ್ ವೈಟ್ ಮಿಕ್ಸ್. ಆ್ಯಂಡ್ ಇದು ಬೇಬಿ ಪಿಂಕ್ ಕಲರ್. ಇದು ಪೀಚ್ ಕಲರಲ್ಲಿದೆ. ಇದು ಗ್ರೀನಿಶ್ ವಿತ್ ವೈಟ್ ಕಲರ್. ಆ್ಯಂಡ್ ಇದು ಯಾವ ಪ್ಲ್ಯಾಂಟ್ ಅಂತ ಗೊತ್ತಿಲ್ಲ ಗೈಸ್, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ವಾಸ್ತು ಗಿಡ ಅಂತ. ಓಕೆ. ಆ್ಯಂಡ್ ಇದು ಆರೆಂಜ್ ಕಲರಲ್ಲಿ ಬರ್ತಾ ಇದೆ. ಇದು ಸೇಮ್ ಕಲರ್ ಆವಾಗಲೇ ತೋರಿಸಿದ್ನಲ್ಲ ಪಿಂಕಲ್ಲಿ, ಪಿಂಕ್ ವಿತ್ ವೈಟ್ ಕಲರ್ ಬರ್ತಾ ಇದೆ. ಇದು ವೈಟ್ ಕಲರ್. ಆ್ಯಂಡ್ ಇದು ಪಿಂಕ್. ಇದು ದೇವರಿಗೂ ಇಡ್ತಾರೆ, ಈ ಥರ ಬರ್ತದೆ. ಆ್ಯಂಡ್ ಇದು ರೆಡ್ ಕಲರ್ ವಿತ್ ರೆಡ್ ಕಾಂಬಿನೇಷನ್. ಆ್ಯಂಡ್ ಇದು ಪಿಂಕ್ ಆರೆಂಜ್ ಈ ಥರ. ಇದು ಸ್ಮೆಲ್ ಗಿಡ ಅಲ್ಲಲ್ಲ, ಇದು ಯಾವುದೋ ಅಂತಾರೆ ಗೈ, ಸ್ಮೆಲ್ ಗಿಡನೂ ತೋರಿಸ್ತೀನಿ ಯಾವುದು ಅಂತ. ಆ್ಯಂಡ್ ಇಲ್ಲೂ ತುಂಬಾ ಗಿಡ ನೆಟ್ಟಿದ್ದಾರೆ ಅಮ್ಮ. ಇದನ್ನು ದೇವರಿಗೆ ಇಡ್ತಾರೆ, ಈ ಗಿಡದ್ದು ಹೂಗಳನ್ನು ಕೂಡ. ಆ್ಯಂಡ್ ನಮ್ಮ ಮನೆಯಲ್ಲಿ ಶಂಖಪುಷ್ಪ ಗಿಡನೂ ಇದೆ, ಶಂಖಪುಷ್ಪ. ಓಕೆ, ಇದು ಬೆಳಿಗ್ಗೆ ಅಮ್ಮ ಎಲ್ಲ ತಕ್ಕೊಂಡಿದ್ದಾರೆ ದೇವ್ರ ಪೂಜೆ ಮಾಡಲಿಕ್ಕೆ. ನೋಡಿ, ಶಂಖಪುಷ್ಪ ಗಿಡ. ಇದು ಕೇಪುಲ್ ಅಂತ ಹೇಳ್ತಾರೆ, ಕೊರಗಜ್ಜ ಸ್ವಾಮಿ ತುಂಬಾ ಇಷ್ಟವಾಗಿರುವಂಥದ್ದು. ಆ್ಯಂಡ್ ಗೈಸ್, ಇದು ಯಾವುದು ಅಂತ ಗೊತ್ತಿಲ್ಲ ನನಗೂ. ಈ ಥರ ಗಿಡಗಳು. ಇದು ದಾಸವಾಳದ ಗಿಡ, ರೆಡ್ ಕಲರ್ ಫ್ಲವರ್ ಬರ್ತದೆ. ಆ್ಯಂಡ್ ನೋಡಿ, ಅದು ಕೇಪುಲ್ ಅಂತ ಹೇಳ್ಬಿಟ್ಟು, ಅದು ವಿತ್ ಪಿಂಕ್ ಕಲರ್ ಬರುತ್ತೆ ಗಿಡ, ನೋಡ್ತಿರ್ಬೋದು, ಪಿಂಕ್ ದಾಸವಾಳ. ಇದು ಸೇಮ್ ಪಿಂಕ್ ಫ್ಲವರ್. ಇದು ನಾವು ಆವಾಗಲೇ ತೋರಿಸಿದ್ನಲ್ಲ, ಇದು ವಿತ್ ಪಿಂಕ್ ಆ್ಯಂಡ್ ವೈಟಲ್ಲಿ ಬರ್ತಾ ಇದೆ. ಆ್ಯಂಡ್ ಇದು ಆರೆಂಜಲ್ಲಿ ಬರ್ತಾ ಇದೆ. ಓಕೆ, ಈ ಥರ ಬರ್ತಾ ಇದೆ. ಆ್ಯಂಡ್ ಇದು ಕೇಪುಲ್ ಅಂತ ಹೇಳಿ. ಓಕೆ, ಲೋಟಸ್ ಕೂಡ ಇದೆ ಗೈಸ್. ಲೋಟಸ್ ನಾನು ತೋರಿಸ್ತೀನಿ, ಒಂದು ನಿಮಿಷ. ಗೈಸ್, ಇದು ಸರ್ವಸಿದ್ಧಿ ಗಿಡ ಅಂತೆ, ಕೇಳ್ಕೊಂಬಂದೆ ಅಮ್ಮನ ಹತ್ರ ಹೋಗಿ. ಆ್ಯಂಡ್ ಇದು ಟೋಟನ್ ಗಿಡ ಅಂತೇಳಿ, ಕ್ರೋಟನ್. ಓಕೆ, ಇದು ಸೇಮ್, ಇದು ವಾಸ್ತು ಗಿಡ. ಆ್ಯಂಡ್ ಇದು ಅಲ್ವೇರಾ. ನೋಡಿ ಈ ಥರ ಬಂದಿದೆ ನಮ್ಮ ಮನೆಯಲ್ಲಿ ಅಲ್ವೇರಾ ಗಿಡ. ಆ್ಯಂಡ್ ಓಕೆ, ಇದರಲ್ಲಿ ಹೂ ಬಿಡೋಕ್ಕಾಗ್ತದೆ. ಇದು ಲಕ್ಷ್ಮೀ ದೇವರಿಗೆಲ್ಲ ಇಡ್ತಾರೆ ತುಂಬಾ. ಆ್ಯಂಡ್ ಇದು ಮಲ್ಲಿಗೆ ಗಿಡ. ಇದು ಪಿಂಕ್ ಕಲರ್ ದಾಸವಾಳ. ಇದು ಇದು ಯಾವುದು ಕಾಂಬಿನೇಷನ್? ಯೆಲ್ಲೋ ಆರೆಂಜ್ ಯೆಲ್ಲೋ ಎರಡು ಕಾಂಬಿನೇಷನ್ ಬರ್ತದೆ. ಆ್ಯಂಡ್ ಇದು ಯೆಲ್ಲೋ ಕಲರ್ ಹೂವು ಬಿಡ್ತದೆ, ದಾಸವಾಳ. ಇದು ಬದನೆಕಾಯಿ, ಬ್ರಿಂಜಲ್ ಪ್ಲ್ಯಾಂಟ್. ಆ್ಯಂಡ್ ಇದು ಬಂದು ಇದು ಸೇಮ್ ದಾಸವಾಳ ಗಿಡನೇ. ಆ್ಯಂಡ್ ಇದು ವೀಳ್ಯದೆಲೆ. ಇದು ಗಿಡನ ಮರನೇ ಬರುತ್ತೆ,
ಓಕೆ, ಇದು ಬಳ್ಳಿ ಟೈಪ್ ನೋಡಿ, ಈ ಥರ ಬಂದಿದೆ. ಓಕೆ, ಆ್ಯಂಡ್ ಲೋಟಸ್ ಪ್ಲ್ಯಾಂಟ್ ಹೇಳಿದ್ನಲ್ಲ ಗೈಸ್, ನೋಡಿ ಇದು ಲೋಟಸ್ ಪ್ಲ್ಯಾಂಟಲ್ಲಿ ಪಿಂಕ್ ಕಲರ್ ಫ್ಲವರ್ ಕಾಣಿಸ್ತಿದೆಯಲ್ಲ, ಅದೂ ಸೇಮ್ ಏನಂತಾರೆ ಅದಕ್ಕೆ, ವಿಳ್ಯದೆಲೆ ಗಿಡ. ಆ್ಯಂಡ್ ಇದೂ ಮರೂನ್ ಕಲರಲ್ಲಿ ಬರ್ತದೆ ವಿತ್ ಫ್ಲವರ್, ದಾಸವಾಳ ಗಿಡ. ಆ ಕಡೆಲ್ಲ ಕಾಫಿ ಗಿಡಗಳು. ಆ್ಯಂಡ್ ಇದೇನಂತಾರೆ ಇದಕ್ಕಮ್ಮ, ತೋರಿಸ್ದೆ, ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಗೈಸ್. ಪಿಂಕ್ ಕಲರಲ್ಲಿ ಬರ್ತದೆ. ಆ್ಯಂಡ್ ಅದು ಚಕ್ಕೋತಲ್ಲಲ್ಲ, ಹುಳಿ. ಓಕೆ, ಇದು ಹುಳಿ ಗಿಡ ಗೈಸ್. ಈ ಕಡೆ ಎಲ್ಲ ತುಂಬ ಉಪ್ಪಿನಕಾಯಿ ಎಲ್ಲ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಅದು ಬಾಳೆ ಗಿಡ, ಬಾಳೆ ಮರ. ಆ್ಯಂಡ್ ಅದು ಕೆಸುವಿನ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಆ್ಯಂಡ್ ಇದು ಕಬ್ಬಿನ ಗಿಡ. ಬಂದಿದೆಯಾ ಅದ್ರಲ್ಲಿ ಕಬ್ಬು? ಸ್ವಲ್ಪ ಅಕ್ಕಿ ಕಬ್ಬು ಗಣೇಶ ಚತುರ್ಥಿಗೆ ಇಡ್ಬೋದು. ಏನಿದ್ದು ನುಗ್ಗೆ ಸೊಪ್ಪು, ನುಗ್ಗೆ ಮರ, ನುಗ್ಗೆಕಾಯಿ ಮರ, ಸೊಪ್ಪು ಎಲ್ಲ ತಕ್ಕೊಂಡು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತಾರೆ ಅಮ್ಮ. ಆ್ಯಂಡ್ ಇನ್ನು ಆ ಕಡೆ ತೋರಿಸ್ತೀನಿ. ಇದು ಹಲಸಿನ ಹಣ್ಣು. ಇದು ನಮ್ಮ ದೊಡ್ಡಪ್ಪ ಅದಕ್ಕೆ ಕೊಟ್ಟಿರೋದು. ಅಲ್ಲಿ ಮರದಿಂದ ಮರ ಇದೆ ಗೈಸ್, ಆ ಕಡೆ ನೋಡಿ ಆ ಥರ ಮರ ಇದೆ. ಬಟ್ ಅದರಲ್ಲಿ ಕಾಣಿಸಲ್ಲ, ಬಿಟ್ಟಿರೋದೆಲ್ಲ. ಅದು ಆ ಕಡೆ ಹೋಗಬೇಕು. ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ, ನಿಮಗೆ ನೋಡ್ತಾ ಇರ್ಬೋದು ನೋಡಿ. ಹಲಸಿನಕಾಯಿ ಪಲ್ಯ ಮತ್ತು ತುಂಬ ಇದಕ್ಕೆ ಯೂಸ್ ಮಾಡ್ತಾರೆ. ಹಲಸಿನ ಹಣ್ಣಾದರೆ ಎಲ್ಲದಕ್ಕೂ ಲೈಕ್ ಯೂಸ್ ಮಾಡ್ತಾರೆ. ಏನಕ್ಕಂದರೆ ದೋಸೆ ಮಾಡಲಿಕ್ಕೆ, ಪಡ್ಡು ಮಾಡ್ತಾರೆ ಅದರಲ್ಲಿ. ಆ್ಯಂಡ್ ಇದು ಬೇವಿನ ಮರ, ಬೇವಿನ ಸೊಪ್ಪಿನ ಮರ. ಓಕೆ, ಉಪ್ಪು. ಓಕೆ, ಬಟರ್ ಫ್ರೂಟ್ ಗಿಡ ಆಗಿದ್ದು ಮರ ಆಗಿದೆ. ಇದು ಚಿಲ್ಲಿನ ಕನಕಾಂಬರ ಗಿಡ. ಓಕೆ, ಇದು ಕನಕಾಂಬರ ಗಿಡ ಗೈಸ್. ಆ್ಯಂಡ್ ಇದು ಬಳ್ಳಿ ಬಸಳೆ ಒಂದಿದೆ, ನೆಲ ಬಸಳೆ ಒಂದಿದೆ. ಇದು ನೆಲ ಬಸಳೆ ಅಂತ, ಇದು ಬಳ್ಳಿ ಬಸಳೆ ಅಂತ. ಬಸಳೆ ನಾವು ತಿಂತೀವಲ್ಲ, ಸೇಮ್ ಅದೇ ಥರದ್ದು. ಚಿಲ್ಲಿ ಗಿಡ ಅಂತ. ಇದು ಚಿಲ್ಲಿ ಗಿಡ ಗೈಸ್. ಇದು ಸ್ಮೆಲ್ ಬರೋಂಥದ್ದು ಗಿಡ. ಒಳ್ಳೆ ಚೆಂದ ಸ್ಮೆಲ್ ಬರ್ತದೆ, ತುಂಬ ಚೆನ್ನಾಗಿದೆ ಸ್ಮೆಲ್. ಆ್ಯಂಡ್ ಅದನ್ನು ನಾವು ಸ್ಮೆಲ್ ಬರುವಂಥ ಗಿಡನ ನಾವು ಇದಕ್ಕೆ ಹಾಕ್ತೀವಿ. ರೈಸ್, ಕಡುಬು ಎಲ್ಲ ಮಾಡ್ತಾರೆ, ಅದಕ್ಕೆ ಹಾಕ್ತಾರೆ. ಪಪ್ಪಾಯ ಎಲ್ಲಿದೆ? ಓಕೆ, ಇದು ಪಪ್ಪಾಯ ಗಿಡ. ಇದನ್ನು ಸ್ವಲ್ಪ ದೊಡ್ಡದಾಗಬೇಕು. ಓಕೆ, ಎಷ್ಟೇ ಗೈಸ್ ನೋಡಿ. ಇದು ಕನಕಾಂಬರ ಗಿಡ ಅಂದರೆ ಈ ಥರ ಇರ್ತದೆ. ಅದು ಎಲ್ಲ ಗೊತ್ತಿದೆ, ಹಳ್ಳಿ ಸೈಡೆಲ್ಲ ನಾರ್ಮಲಾಗಿ ಮಾಡ್ತಾರೆ. ಇಷ್ಟು ನನ್ನ ಅಮ್ಮ ಒಂದು ನೆಟ್ಟಿರುವಂಥ ಒಂದು ಗಿಡದ ಒಂದು ಸರಣಿ. ಅಕ್ಕಿನ ನೆಲಬಸಲೆನ ನೀವು ಸಾಂಬಾರು ಅದಕ್ಕಾದ್ರೂ ಮಾಡಿದ್ರೆ ಕಡುಬು, ರೈಸ್ ತುಂಬಾ ಚೆನ್ನಾಗಿರ್ತದೆ. ಆ್ಯಂಡ್ ನನಗೆ ನನ್ನ ಸ್ಮೆಲ್ ಅಂತ ಹೇಳಿ, ಆ ಸ್ಮೆಲ್ ಇನ್ನೂ ತುಂಬ ಚೆನ್ನಾಗಿ ಬರ್ತಿದೆ ಕೈಲಿ. ಹಾಗೆ ಇದು ಸ್ಮೆಲ್ ಮಾತ್ರ ತುಂಬ ಸಖತ್ತಾಗಿದೆ. ಆ್ಯಂಡ್ ಇದು ಇಷ್ಟೊಂದು ಪ್ಲ್ಯಾಂಟ್ಸ್ ಆಗಿತ್ತು. ಓಕೆ, ಆ್ಯಂಡ್ ಇನ್ನೊಂದು ಗಿಡ, ಅದು ಬಂದು ಅದನ್ನು ದೇವರಿಗೆ ಇಡ್ತಾರೆ. ಅದು ಬಂದು ಯಾವ ಗಿಡ ಅಂತ ನನಗೂ ಗೊತ್ತಿಲ್ಲ ಗೈಸ್. ಅದು ಬಾಗಿಲಿಗೆಲ್ಲ ತುಂಬ ಇರ್ತಾರೆ. ಓಕೆ, ಇದು ಬಂದು ಮೇಲ್ಗಡೆ ಈ ಥರ ಸ್ಟೆಪ್ಸ್ ಬರ್ತದೆ. ಆ್ಯಂಡ್ ನೋಡಿ, ಈ ಥರ ಮರಗಳು, ಗಿಡಗಳು. ಆ ಕಡೆ ಎಲ್ಲ ಸ್ವಲ್ಪ ಕಾಫಿ ತೋಟ ಬರ್ತದೆ. ಅದು ಆ ಕಡೆ ಸೈಡ್ ನಮ್ಮ ದೊಡ್ಡಪ್ಪವ್ರ ಮನೆ. ಆ್ಯಂಡ್ ಇದು ಅಲ್ಲಿ ಕಾಫಿ ತೋಟ ಆ ಥರ ಎಲ್ಲ ಬರ್ತದೆ. ಕಾಫಿ ಕೆಲಸಕ್ಕೆಲ್ಲ ಹೋಗ್ತಾರೆ ಈ ಕಡೆ ಸೈಡು, ಅಲ್ಲಿ ನಮ್ಮ ಕಾಂಪೌಂಡಿಂದ ಆ ಕಡೆಗೆ. ಇಷ್ಟೇ ತೋರಿಸ್ತೆ. ಇದು ಕಾಫಿ ಪ್ಲ್ಯಾಂಟು. ಈ ಥರ ಕಾಯಿ ಇರುತ್ತೆ, ಅದು ಮತ್ತೆ ರೆಡ್ ಕಲರ್ ಆಗಿ ಹಣ್ಣಾದರೆ ಅದನ್ನೆಲ್ಲ ತೆಗಿತಾರೆ. ಮಳೆಗಾಲಕ್ಕೆ ತುಂಬಾ ಬರ್ತದೆ. ಮತ್ತು ಪಲ್ಪ್ ಮಾಡ್ತಾರೆ, ಅದನ್ನೆಲ್ಲ ಪಲ್ಪಿಂಗ್ ಮಾಡೋದು ನೋಡಿ. ಈ ಥರ ರೆಡ್ ಕಲರ್ ಆಗುತ್ತೆ ನೋಡಿ, ಆಗ್ತಾಯಿದೆ ಸ್ವಲ್ಪ ಸ್ವಲ್ಪನೇ. ಸೊ ಇದು ನಾನು ಇವತ್ತಿನೊಂದು ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿ ಒಂದು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಯ್, ಲವ್ ಯು ಆಲ್. ಸಿ ಇನ್ ನೆಕ್ಸ್ಟ್ ಬ್ಲಾಗ್. Until then, watch my videos. Shining on Garnavi.